ಎಲ್ಲರಿಗೂ ನಮಸ್ಕಾರ. ಸೆಷನ್ 51ರ ಈ ವಿಡಿಯೋದಲ್ಲಿ ತುಮಕೂರು ವಿಶ್ವವಿದ್ಯಾಲಯದ BA 2ನೇ ಸೆಮಿಸ್ಟರ್ ಹಿಸ್ಟರಿ ಪತ್ರಿಕೆಯ ಹಿಸ್ಟರಿ ಆಫ್ ಮಿಡಿವಲ್ ಇಂಡಿಯಾ ಪೇಪರ್ನಲ್ಲಿ ಬರುವಂತಹ ಯೂನಿಟ್ 5 ಇಂಡಿಯನ್ ರೆಸ್ಪಾನ್ಸ್ ಟು ದ ಮುಘಲ್ ರೂಲ್ ಆ್ಯಂಡ್ ಭಕ್ತಿ ಮೂವ್ಮೆಂಟ್. Topic: Causes of the Rise of Maratha Empire. ಮರಾಠ ಸಾಮ್ರಾಜ್ಯದ ಬೆಳವಣಿಗೆಗೆ ಹಾಗೂ ಹುಟ್ಟಿಗೆ ಕಾರಣವಾದಂತಹ ಪ್ರಮುಖ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ, 17ನೇ ಶತಮಾನದ ಭಾರತದ ಇತಿಹಾಸದಲ್ಲಿ ಮೊಘಲ್ ಸಾಮ್ರಾಜ್ಯದ ಉಗಮ ಒಂದು ಬಹುಮುಖ್ಯವಾದಂತಹ ಕಾಲಘಟ್ಟ ಅಂತೇಳಿ ಪರಿಗಣಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ, ಉತ್ತರ ಹಾಗೂ ದಕ್ಷಿಣ ಭಾರತದಲ್ಲಿ ಮುಸ್ಲಿಂ ಆಳ್ವಿಕೆಯೇ ಪ್ರಬಲವಾಗಿದ್ದ ಸಂದರ್ಭದಲ್ಲಿ ಹೇಳಿಕೊಳ್ಳುವಂತಹ ಯಾವುದೇ ಪ್ರಬಲ ಹಿಂದೂ ರಾಜ್ಯ ಅಸ್ತಿತ್ವದಲ್ಲಿ ಇರಲಿಲ್ಲ. ಜೊತೆಗೆ ಮುಸ್ಲಿಂ ಆಳ್ವಿಕೆಯ ಪ್ರಾಬಲ್ಯದಲ್ಲಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಗೆ ಒಂದು ರೀತಿಯ ಧಾರ್ಮಿಕ ಪೆಟ್ಟು ಬಿದ್ದಿತ್ತು. ಇಂತಹ ಸಂದರ್ಭದಲ್ಲಿ ಮುಸ್ಲಿಂ ಪ್ರಾಬಲ್ಯದಿಂದ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸುವ ಸಲುವಾಗಿ ಹಿಂದೂ ಸ್ವರಾಜ್ಯವನ್ನು ಕಟ್ಟಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದು ಕಡೆ ಮೊಘಲರ ಪ್ರಾಬಲ್ಯ, ಮತ್ತೊಂದು ಕಡೆ ದಕ್ಷಿಣದಲ್ಲಿ ಶಾಹಿ ರಾಜ್ಯಗಳ ಪ್ರಾಬಲ್ಯದ ವಿರುದ್ಧ ಅಸ್ತಿತ್ವಕ್ಕೆ ಬಂದಂತಹ ಹಿಂದೂ ಸ್ವರಾಜ್ಯವೇ ಮರಾಠ ಸಾಮ್ರಾಜ್ಯ. ಮರಾಠ ಅನ್ನುವಂತಹ ಪದ ರಥ, ಮಹಾರಥ, ರಾಷ್ಟ್ರ ಹೀಗೆ ವಿವಿಧ ಶಬ್ದಗಳಿಂದ ಆ ಮರಾಠ ಅನ್ನುವಂತಹ ಶಬ್ದ ಉಗಮವಾಗಿರೋದನ್ನು ನಾವು ಕಾಣ್ತೀವಿ. ಮಹಾರಾಷ್ಟ್ರದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಮರಾಠ ರಾಜ್ಯ ಒಂದು ಟ್ರಯಾಂಗಲ್ ಶೇಪಲ್ಲಿ ಆ ರಾಜ್ಯದ ಅಸ್ತಿತ್ವವನ್ನು ನಾವು ಕಾಣ್ತೀವಿ. ಈಗಿನ ಬಾಂಬೆ, ಕೊಂಕಣ, ಖಾಂದೇಶ, ಬೇರಾರ್, ಮಧ್ಯಪ್ರದೇಶದ ಸ್ವಲ್ಪ ಭಾಗ, ಹೈದರಾಬಾದ್ನ ಸ್ವಲ್ಪ ಭಾಗ, ಈ ಎಲ್ಲ ಪ್ರದೇಶಗಳನ್ನು ಮರಾಠ ರಾಜ್ಯ ಒಳಗೊಂಡಿತ್ತು. ಮರಾಠ ರಾಜ್ಯವನ್ನು ಮರಾಠವಾಡ ಎಂಬುದಾಗಿಯೂ ಸಹ ಕರೀತಾ ಇದ್ರು. ಮಹಾರಾಷ್ಟ್ರದ ಒಂದು ಪರಿಸರದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಮರಾಠರ ಏಳಿಗೆಯಲ್ಲಿ, ಉಗಮದಲ್ಲಿ ಶಿವಾಜಿಯ ಒಂದು ಕೊಡುಗೆ ಅತ್ಯಂತ ಪ್ರಮುಖವಾಗಿದ್ದದ್ದನ್ನು ನಾವು ಗಮನಿಸ್ಬೋದು. ಯಾಕೆಂದರೆ ಮುಸ್ಲಿಂ ಪ್ರಾಬಲ್ಯದಲ್ಲಿ ಒಂದು ಹಿಂದೂ ಸ್ವರಾಜ್ಯವನ್ನು ಕಟ್ಟಬೇಕು, ಹಿಂದೂ ಪಾದಶಾಹಿ ಅನ್ನುವಂಥ ಹೆಸರಿನಿಂದ ಒಂದು ಹಿಂದೂ ಸ್ವರಾಜ್ಯವನ್ನು ಕಟ್ಟಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೇಳಿದ್ರೆ ಅಷ್ಟು ಸುಲಭದ ವಿಷಯ ಆಗಿರಲಿಲ್ಲ. ಹಾಗಾಗಿ ಮರಾಠರ ಏಳಿಗೆಯಲ್ಲಿ ಶಿವಾಜಿಯ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅದು ಬಹಳ ಪ್ರಮುಖವಾಗಿರೋದನ್ನು ನಾವು ಕಾಣ್ತೀವಿ. ಮರಾಠರ ಏಳಿಗೆಗೆ ಪ್ರಮುಖ ಕಾರಣಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋದರೆ, ಫಸ್ಟ್ ಒನ್ ಈಸ್ ಇನ್ಸ್ಪಿರೇಷನಲ್ ಇನ್ಫ್ಲೂಯೆನ್ಸ್ ಆಫ್ ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ಲೀಡರ್ಸ್. ಧಾರ್ಮಿಕ ಮತ್ತು ಸಾಮಾಜಿಕ ನಾಯಕರ ಒಂದು ಪ್ರಭಾವ ಒಂದು ಪ್ರಮುಖ ಕಾರಣ ಮಹಾರಾಷ್ಟ್ರದಲ್ಲಿ ಮರಾಠ ರಾಜ್ಯ ಅಸ್ತಿತ್ವಕ್ಕೆ ಬರೋದಕ್ಕೆ. ಮಹಾರಾಷ್ಟ್ರದಲ್ಲಿ ಭಕ್ತಿ ಚಳುವಳಿ ಆರಂಭ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಆ ಭಕ್ತಿ ಮೂಮೆಂಟ್ ದೇವರು ಒಬ್ಬನೇ ಅನ್ನೋದ್ರ ಜೊತೆಗೆ ಜನತೆಯಲ್ಲಿ ಐಕ್ಯತೆಯ ಭಾವನೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ರು. ವರ್ಗಭೇದ, ಜಾತಿ ಭೇದವನ್ನು ಹೋಗಲಾಡಿಸಿ ಅವರಲ್ಲಿ ಸಾಮಾಜಿಕ ಹಾಗೂ ರಾಜಕೀಯ ಐಕ್ಯತೆಯನ್ನು ಮೂಡಿಸುವಂತಹ ಕೆಲಸವನ್ನು, ಮಾನವ ಪ್ರೇಮವನ್ನು ಮೂಡಿಸುವಂಥ ಕೆಲಸವನ್ನು ಈ ರಿಲಿಜಿಯಸ್ ಲೀಡರ್ಸ್ ಮಾಡಿದ್ರು. ಅವರಲ್ಲಿ ಆ ಸಂದರ್ಭದ ಮೋಸ್ಟ್ ಫೇಮಸ್ ರಿಫಾರ್ಮರ್ಸ್ ಅಂತ ಹೇಳಿದ್ರೆ ತುಕಾರಾಮ್, ರಾಮದಾಸ್, ವಾಮನ ಪಂಡಿತ್, ಏಕನಾಥ್, ಜ್ಞಾನದೇವ ಇವರನ್ನು ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು. ಅವರಲ್ಲಿ ಅತಿ ಪ್ರಮುಖವಾದಂತಹ ಒಬ್ಬ ರಿಫಾರ್ಮರ್, ಭಕ್ತಿ ರಿಫಾರ್ಮರ್ಸ್ ಅಂತ ಹೇಳಿದ್ರೆ ಗುರು ರಾಮದಾಸ್.
ಇವರು ಶಿವಾಜಿಯ ಆಧ್ಯಾತ್ಮಿಕ ಗುರುವಾಗಿದ್ದರು. ಶಿವಾಜಿ ಎನ್ನುವಂತಹ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಬಹಳ ದೊಡ್ಡ ಕೊಡುಗೆ ಆ, ಗುರು ರಾಮದಾಸರವರದಾಗಿತ್ತು. ಇವರು ದಾಸಬೋಧ್ ಅನ್ನುವಂಥ ಕೃತಿಯನ್ನು ಬರೀತಾರೆ. ಇದೊಂದು ರೀತಿಯಲ್ಲಿ ಮರಾಠರ ಒಂದು ಆ, ಮರಾಠ ರಾಜ್ಯದ ಉಗಮಕ್ಕೆ ಒಂದು ಬೈಬಲ್ ಅಂತಲೇ ನಾವು ಪರಿಗಣಿಸಬಹುದು. ಯಾಕೆಂದರೆ ಇವರು ಬರೀ ಧಾರ್ಮಿಕ ವಿಚಾರಗಳನ್ನು ಬೋಧನೆ ಮಾಡಿದ್ದು ಮಾತ್ರ ಅಲ್ಲ, ಅವರೊಂದು ಫಿಲಾಸಫಿನಲ್ಲಿ ಅವರು ಕರ್ಮಕ್ಕೆ, ಕ್ರಿಯೆಗೆ ಹೆಚ್ಚು ಆದ್ಯತೆಯನ್ನು ನೀಡ್ತಾರೆ. ಆ ಕರ್ಮ ಅನ್ನೋ ಶಬ್ದವೇ ಮರಾಠಿಗರಲ್ಲಿ ಶ್ರಮಜೀವನವನ್ನು ಬೆಳೆಸೋದಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ವಾಸ್ ನಾಟ್ ಓನ್ಲಿ ಎ ರಿಲಿಜಿಯಸ್ ಪ್ರೀಚರ್ ಬಟ್ ಆಲ್ಸೋ ಎ ನೇಷನ್ ಬಿಲ್ಡರ್. ಇವರು ಕೇವಲ ಧಾರ್ಮಿಕ ಬೋಧಕರು, ಧಾರ್ಮಿಕ ಸುಧಾರಕರು ಮಾತ್ರ ಆಗಿರಲಿಲ್ಲ, ಇವರು ರಾಷ್ಟ್ರ ನಿರ್ಮಾಪಕರು ಆಗಿದ್ದರು. ಶಿವಾಜಿಯ ಮೂಲಕ ರಾಷ್ಟ್ರ ನಿರ್ಮಾಣವನ್ನು ಮಾಡಿದ್ದನ್ನು ನಾವು ಕಾಣ್ತೀವಿ. ಸೊ ಹೀಗಾಗಿ ಈ ಒಂದು ಮರಾಠರ ಹೇಳಿಗೆಯಲ್ಲಿ ಈ ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮಸ್ ಕೊಡುಗೆ ಎಲಾಟ್ ಅಂಥೇಳಿ ನಾವು ಪರಿಗಣಿಸ್ಬೋದು. ಮತ್ತೊಂದು ಪ್ರಮುಖವಾದಂತಹ ಕಾರಣ ಲವ್ ಫಾರ್ ದ ಮದರ್ಲ್ಯಾಂಡ್. ಆ ಒಂದು ಮರಾಠಿಗರಲ್ಲಿ ತಮ್ಮ ಮಾತೃಭೂಮಿಯ ಬಗ್ಗೆ ಇದ್ದಂತಹ ಸ್ವಾಭಿಮಾನ, ರಾಷ್ಟ್ರಪ್ರೇಮ ಮತ್ತೊಂದು ಕಾರಣ. ಇದರಲ್ಲಿ ಆ ರಾಷ್ಟ್ರಪ್ರೇಮ ಅಂದಾಗ ಅದರಲ್ಲಿ ಪ್ರಮುಖ ಕಾರಣಕರ್ತರು ಅಗೈನ್ ರಾಮದಾಸ್ ತಮ್ಮ ವಿಚಾರಗಳನ್ನು ಬೋಧಿಸಬೇಕಾದ್ರೆ ಮರಾಠಿಗರಲ್ಲಿ ಭಾಷೆಯ ಬಗ್ಗೆ, ಮಾತೃಭೂಮಿಯ ಬಗ್ಗೆ ಅಭಿಮಾನವನ್ನು ಮೂಡಿಸೋ ಪ್ರಯತ್ನವನ್ನು ಮಾಡಿದ್ರು. ಇದರ ಜೊತೆಗೆ ಆ ಒಂದು ಮುಸ್ಲಿಂ ದಾಳಿ ಸಹ ಅವರಲ್ಲಿ ಮಾತೃ ಪ್ರೇಮ ಅಂದರೆ ಮದರ್ಲ್ಯಾಂಡ್ ಬಗ್ಗೆ ಒಂದು ದೇಶ ಪ್ರೇಮ ಬೆಳೆಯೋದಕ್ಕೆ ಮುಸ್ಲಿಂ ದಾಳಿಯೂ ಸಹ ಒಂದು ಕಾರಣ. ಬಿಜಾಪುರದ ಸುಲ್ತಾನನ ದಾಳಿ ಇರ್ಬೋದು, ಅಹಮದ್ನಗರದ ಸುಲ್ತಾನನ ದಾಳಿ ಇರ್ಬೋದು, ಮೊಘಲ್ ದಾಳಿ ಇರಬಹುದು. ಆ ಮುಸ್ಲಿಮರಿಂದ ನಮ್ಮ ಒಂದು ಮಾತೃಭೂಮಿಯನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನುವಂತಹ ಒಂದು ವಿಚಾರ ಅವರಲ್ಲಿ ಮಾತೃಭೂಮಿಯ ಬಗ್ಗೆ ಒಂದು ದೇಶಾಭಿಮಾನವನ್ನು ಬೆಳೆಸ್ತು. ಇದು ಮುಂದೆ ಮರಾಠ ರಾಜ್ಯದ ಉಗಮಕ್ಕೆ ಈ ಒಂದು ಲವ್ ಫಾರ್ ದ ಮದರ್ಲ್ಯಾಂಡ್, ಮಾತೃಭೂಮಿಯ ಬಗೆಗಿನ ಒಂದು ಪ್ರೇಮ ಸಹ ಒಂದು ಕಾರಣ ಅಂತ ಕರಿಬೋದು. ಎಫರ್ಟ್ನೆಸ್ ಆಫ್ ಮರಾಠರ ಒಂದು ಶ್ರಮಜೀವನ, ತುಂಬ ಕಷ್ಟಜೀವಿಗಳು, ಕಷ್ಟ ಸಹಿಷ್ಣುಗಳು ಮರಾಠಿಗರು. ಮತ್ತು ಶ್ರಮಜೀವಿಗಳು, ಹಾರ್ಡ್ಲಿ ವರ್ಕರ್ಸ್ ಅವರು. ಯಾಕೆಂದರೆ ಅಲ್ಲಿನ ಒಂದು ಭೌಗೋಳಿಕ ಪರಿಸರ ಏನಿತ್ತು ಅದು ಅವರಲ್ಲಿ ಶ್ರಮಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಕಾರಣ ಆಯಿತು. ಅದೊಂದು ಬೆಟ್ಟಗುಡ್ಡಗಳಿಂದ ಆವೃತವಾಗಿದ್ದಂತಹ ಒಂದು ಪ್ರದೇಶ, ಮತ್ತು ಕೃಷಿಗೆ ಅಷ್ಟು ಯೋಗ್ಯವಾಗಿರಲಿಲ್ಲ. ಈ ಎಲ್ಲ ಕಾರಣಗಳು ಅವರು ಉಳಿವಿಗಾಗಿ ಹೋರಾಟ, ಅವರ ಒಂದು ಲೈಫೇ ಒಂದು ಸ್ಟ್ರಗಲ್ ಅನ್ನೋ ರೀತಿಯಲ್ಲೇ ಆಗಿತ್ತು. ಹೀಗಾಗಿ ಅಂತಹ ಒಂದು ಪರಿಸರದಲ್ಲಿ ಅವರು ಜೀವನ ಮಾಡಬೇಕು ಅಂದರೆ ಸಹಜವಾಗಿ ಅವರಲ್ಲಿ ಒಂದು ಕ್ರಿಯಾತ್ಮಕ ಒಂದು ಶ್ರಮಜೀವನವನ್ನು ಅವರು ರೂಢಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಶ್ರಮಜೀವನ ಮುಂದೆ ಅವರು ಒಂದು ರಾಜ್ಯವನ್ನು ಕಟ್ಟೋದಕ್ಕೆ ಪ್ರೇರಣೆಯನ್ನು ನೀಡ್ತು. ಹಾಗಾಗಿ ಮರಾಠರ ಹೇಳಿಗೆಯಲ್ಲಿ ಆ ಮರಾಠಿಗರ ಶ್ರಮಜೀವನ, ಅವರ ಒಂದು ಎಫರ್ಟ್ನೆಸ್ ಸಹ ಕಾರಣ ಅಂತೇಳಿ ನಾವು ಪರಿಗಣಿಸ್ಬೋದು. ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ ರೆಡಿಮೇಡ್ ಆ್ಯಂಡ್ ಈಸಿಲಿ ಡಿಫೆನ್ಸಿಬಲ್ ರಾಕ್ ಫೋರ್ಟ್ಸ್. ಆ ಮಹಾರಾಷ್ಟ್ರದ ಒಂದು ಪರಿಸರ ಹೇಗಿತ್ತು ಅಂದರೆ ಅಲ್ಲಿ ವಿಶಾಲವಾದ ಮೈದಾನ, ಪ್ಲಾಟುಗಿಂತ ಹೆಚ್ಚಾಗಿ ಅದು ಬೆಟ್ಟ ಗುಡ್ಡಗಳಿಂದ, ಪರ್ವತಗಳಿಂದ ಒಂದು ಆವೃತವಾದಂಥ ಪ್ರದೇಶ ಆಗಿತ್ತು. ಅಂದರೆ ಬಯಲು ಪ್ರದೇಶಕ್ಕಿಂತ ಬೆಟ್ಟ ಗುಡ್ಡ ಪರ್ವತಗಳೇ ಅಲ್ಲಿ ಹೆಚ್ಚಾಗಿತ್ತು. ಆ ಬೆಟ್ಟ ಗುಡ್ಡ ಪರ್ವತಗಳು ಹೇಗಿತ್ತಪ್ಪ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಪರಿಸರಕ್ಕೆ ಒಂದು ನ್ಯಾಚುರಲ್ ಫೋರ್ಟ್ಸ್ನಂತೆ ಅವು ಇದ್ವು. ಅಂದರೆ ಸ್ವಾಭಾವಿಕ ಕೋಟೆಗಳಂತೆ ಆ ಮಹಾರಾಷ್ಟ್ರ ರಾಜ್ಯಕ್ಕೆ ರಕ್ಷಣೆಯನ್ನು ನೀಡ್ತಾ ಇದ್ವು. ವಿದೇಶಿ ಅಂದರೆ ಹೊರ ರಾಜ್ಯಗಳ ದಾಳಿಯಿಂದ ರಕ್ಷಣೆಯನ್ನು ಪಡೆಯೋದಕ್ಕೆ ಅವು ನ್ಯಾಚುರಲ್ ಫೋರ್ಟ್ಸ್ ಕೆಲಸವನ್ನು ಮಾಡಿದವು. ಅದೇ ಪ್ರಾಕೃತಿಕ ಕೋಟೆಗಳು ಮುಂದೆ ರಾಜಕೀಯವಾಗಿ ಮರಾಠರು ಬೆಳೆಯೋದಿಕ್ಕೆ, ಒಂದು ಮರಾಠ ರಾಜ್ಯ ಅಸ್ತಿತ್ವಕ್ಕೆ ಬರೋದಕ್ಕೆ ಈ ನ್ಯಾಚುರಲ್ ಫೋರ್ಟ್ಸ್ ಪರೋಕ್ಷವಾಗಿ ಕಾರಣ ಆಗಿರೋದನ್ನು ನಾವು ಕಾಣ್ತೀವಿ. ಅವು ಒಂದು ರೀತಿ ಹೊರಗಿನ ದಾಳಿಗೆ ಪೊಲಿಟಿಕಲ್ ಪ್ರೊಟೆಕ್ಷನನ್ನು ನೀಡ್ತಾ ಇತ್ತು. ಇದು ಸಹ ಒಂದು ಪ್ರಮುಖ ಕಾರಣ ಆಯಿತು. ದೆನ್ ಮರಾಠರ ಹೇಳಿಕೆಗೆ ಕಾರಣಗಳಲ್ಲಿ ಮತ್ತೊಂದು ಪ್ರಮುಖವಾದಂಥ ಅಂಶ ಏನಪ್ಪ ಅಂದರೆ ಇನ್ಫ್ಲೂಯೆನ್ಸ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಲಿಟರೇಚರ್ ಅಂಥೇಳಿ ಕರಿತೀವಿ. ಭಾಷೆ ಮತ್ತು ಸಾಹಿತ್ಯದ ಪ್ರಭಾವ ಒಂದು ಕಾರಣ. ಮರಾಠಿ ಭಾಷೆ ಮತ್ತು ಮರಾಠಿ ಸಾಹಿತ್ಯದ ಒಂದು ಪ್ರಭಾವ.
ಈ ಒಂದು ನಾನೇನು ಭಕ್ತಿ ಸುಧಾರಕರು ಅಂತ ಈ ಹಿಂದೆ ಅಧ್ಯಯನ ಮಾಡಿದ್ವೋ, ಆ ಭಕ್ತಿ ಸುಧಾರಕರು ಮರಾಠಿಗರಲ್ಲಿ ಭಾಷೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ ಅಭಿಮಾನವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಮರಾಠಿ ಭಾಷೆ ಮತ್ತು ಮರಾಠಿ ಸಾಹಿತ್ಯ, ಮರಾಠಿಗರಲ್ಲಿ ನಾವೆಲ್ಲರೂ ಒಂದೇ ಧರ್ಮೀಯರು, ಒಂದೇ ಭಾಷಿಕರು ಅನ್ನುವಂತಹ ಒಂದು ಏಕತಾ ಭಾವನೆಯನ್ನು ಅವರಲ್ಲಿ ಮೂಡಿಸ್ತು. ಹೀಗಾಗಿ ಮರಾಠಿಗರಲ್ಲಿ ಆ ಏಕತಾ ಭಾವನೆ ಮೂಡೋದಕ್ಕೆ ಕಾರಣ ಆದಂತಹ ಅಲ್ಲಿನ ಭಾಷೆ ಮತ್ತು ಸಾಹಿತ್ಯ ಮುಂದೆ ಮರಾಠ ರಾಜ್ಯದ ಸ್ಥಾಪನೆಗೆ ಪರೋಕ್ಷವಾಗಿ ಕಾರಣ ಆಗಿರೋದನ್ನು ನಾವು ಕಾಣಬಹುದು. ಮತ್ತೊಂದು ಪ್ರಮುಖವಾದಂತಹ ಕಾರಣ ಅಂದರೆ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಆಫ್ ಮರಾಠಾಸ್. ಅಂದರೆ ಮರಾಠರ ಒಂದು ಆ ಮಹಾರಾಷ್ಟ್ರ ಪರಿಸರದ ಒಂದು ಜಿಯೋಗ್ರಫಿಕಲ್ ಕಂಡೀಷನ್, ಭೌಗೋಳಿಕ ಸ್ಥಿತಿಗತಿಗಳು ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಅದು ಒಂದು ಪ್ಲ್ಯಾಟೂ ಆಗಿತ್ತು. ಅಂದರೆ ಪ್ರಸ್ಥಭೂಮಿ ಆಗಿದ್ದರಿಂದಾಗಿ ಜನರು ತುಂಬ ಸ್ಟ್ರಗಲ್ ಮಾಡಬೇಕಾಗಿತ್ತು. ಅಲ್ಲಿ ಲೈಫನ್ನು ಲೀಡ್ ಮಾಡಬೇಕು, ಅಲ್ಲಿ ಎಕ್ಸಿಸ್ಟ್ ಆಗಬೇಕು ಅಂತ ಹೇಳಿದ್ರೆ ಅವರು ತುಂಬ ಸ್ಟ್ರಗಲ್ ಮಾಡಬೇಕಾಗಿತ್ತು. ನಾನು ನಿಮ್ಗೆ ಫಸ್ಟೇ ಹೇಳಿದೆ, ಅಲ್ಲಿ ಜಿಯೋಗ್ರಫಿಕಲ್ ಕಂಡೀಷನ್ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಬೆಟ್ಟ ಗುಡ್ಡಗಳಿಂದ ಆವೃತವಾದಂತಹ ಪ್ರದೇಶ ಆಗಿತ್ತು. ಆ ಬೆಟ್ಟ ಗುಡ್ಡಗಳಿಂದ ಆವೃತ ಪ್ರದೇಶ ಆಗಿದ್ದರಿಂದಾಗಿ ಕೃಷಿ ಭೂಮಿ ಮತ್ತು ವಾಸಿಸುವ ಸ್ಥಳದ ಕೊರತೆ ಬಹಳವಾಗಿತ್ತು. ಇಂತಹ ಸ್ಥಳದಲ್ಲಿ ಅವರು ಲೈಫನ್ನು ಎಕ್ಸಿಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ತುಂಬ ಕಠಿಣಕರವಾಗಿತ್ತು. ಇದು ಅವರಲ್ಲಿ ಒಂದು ಬ್ರೇವ್ನೆಸ್, ಕರೇಜಿಯಸ್ಸು ಮತ್ತು ಹಾರ್ಡ್ ವರ್ಕ್ ಅವರಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಅಲ್ಲಿನ ಒಂದು ಭೌಗೋಳಿಕ ಕಂಡೀಷನ್ ಕಾರಣ. ಅವರ ಒಂದು ಕರೇಜಿಯಸ್, ಅವರ ಒಂದು ಧೈರ್ಯ, ಅವರ ಒಂದು ಹಾರ್ಡ್ ವರ್ಕೆ ಮುಂದೆ ಮರಾಠ ಸಾಮ್ರಾಜ್ಯದ ಹುಟ್ಟಿಗೆ ಕಾರಣ ಆಯಿತು ಅಂತೇಳಿ ಪರಿಗಣಿಸ್ಬೋದು. ಹಾಗಾಗಿ ಮರಾಠರ ಏಳಿಗೆಗೆ ಕಾರಣಗಳಲ್ಲಿ ಅಲ್ಲಿನ ಜಿಯೋಗ್ರಫಿಕಲ್ ಕಂಡೀಷನ್, ಭೌಗೋಳಿಕ ಸ್ಥಿತಿಯೂ ಸಹ ಒಂದು ಪ್ರಮುಖ ಕಾರಣ. ಎಕನಾಮಿಕಲ್ ಈಕ್ವಾಲಿಟಿ ಮತ್ತೊಂದು ಪ್ರಮುಖ ಕಾರಣ. ಎಕನಾಮಿಕಲ್ ಈಕ್ವಾಲಿಟಿ ಅವರಲ್ಲಿತ್ತಾ ಅಂದಾಗ ಅಲ್ಲಿ ಇನ್ಈಕ್ವಾಲಿಟಿ ಇರಲಿಲ್ಲ. ಎಕನಾಮಿಕಲ್ ಇನ್ಈಕ್ವಾಲಿಟಿಯಲ್ಲಿರಲಿಲ್ಲ. ಯಾಕೆ ಅಂದರೆ ಅಲ್ಲಿ ತುಂಬ ಶ್ರೀಮಂತರು ಅನ್ನುವಂತಹ ಜನರ ಸಂಖ್ಯೆ ಬಹಳ ಕಡಿಮೆ. ಯಾಕೆ ಅಂತೇಳಿದ್ರೆ ನಾನು ಅಲ್ಲಿನ ಒಂದು ಜಿಯೋಗ್ರಫಿಕಲ್ ಕಂಡೀಷನ್ ಬಗ್ಗೆ ಹೇಳಿದೆ. ಅಲ್ಲಿನ ಒಂದು ಯಾಕೆ ಆ ಜನರು ಶ್ರಮಜೀವಿಗಳಾದರು ಅಂದರೆ ಅಲ್ಲಿನ ಒಂದು ಪರಿಸ್ಥಿತಿಯ ಕಾರಣ. ಹಾಗಾಗಿ ಅಲ್ಲಿನ ಶ್ರೀಮಂತರ ಸಂಖ್ಯೆ ಬಹಳ ಕಡಿಮೆ. ತುಂಬ ಶ್ರೀಮಂತರು ಅನ್ನುವಂತಹ ಒಂದು ವರ್ಗ ಸಮಾಜದಲ್ಲಿ ಇರಲೇ ಇಲ್ಲ. ಎಲ್ಲರೂ ಸಹ ಅಲ್ಲಿ ಒಂದೇ ರೀತಿಯ ಆರ್ಥಿಕ ಸ್ಥಿತಿಗತಿಗಳನ್ನು ಹೊಂದಿದ್ರು. ಹೆಚ್ಚು ಕಮ್ಮಿ ಬಹಳಷ್ಟು ಜನರು, ಮೋಸ್ಟ್ ಆಫ್ ದ ಪೀಪಲ್ ವರ್ ಪೂರ್. ಬಹಳಷ್ಟು ಜನರು ಅಲ್ಲಿ ಬಡವರೇ ಆಗಿದ್ದರಿಂದಾಗಿ ಅಲ್ಲಿ ಶ್ರೀಮಂತ ಬಡವ, ಮೇಲು ಕೀಳು ಅನ್ನುವಂತಹ ಇನ್ಈಕ್ವಾಲಿಟಿ ಅನ್ನುವಂಥದ್ದು ಸೊಸೈಟಿನಲ್ಲಿ ಇರಲಿಲ್ಲ. ಇದರಿಂದಾಗಿ ಅವರಲ್ಲಿ ನಾವೆಲ್ಲರೂ ಒಂದೇ, ಅವರಲ್ಲಿ ಮೇಯ್ನಾಗಿ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಯೂನಿಟಿ ಬೆಳೆಯೋದಕ್ಕೆ ಅಲ್ಲಿ ಎಕನಾಮಿಕ್ ಈಕ್ವಾಲಿಟಿ ಇದ್ದದ್ದೇ ಕಾರಣ. ನಾವೆಲ್ಲರೂ ಒಂದೇ ಅಂದಾಗ, ಎಲ್ಲರಲ್ಲೂ ಯೂನಿಟಿ ಇದ್ದಾಗ ಏನು ಬೇಕಾದರೂ ಮಾಡಲು ಸಾಧ್ಯ. ಅದೇ ಯೂನಿಟಿ ಮರಾಠ ಸಾಮ್ರಾಜ್ಯದ ಉಗಮಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಅವರ ಒಂದು ಎಕನಾಮಿಕ್ ಕಂಡೀಷನ್ ಸಹ, ಎಕನಾಮಿಕ್ ಈಕ್ವಾಲಿಟಿ ಸಹ ಮರಾಠರ ಏಳಿಗೆಗೆ, ಮರಾಠ ಸಾಮ್ರಾಜ್ಯದ ಸ್ಥಾಪನೆಗೆ ಮತ್ತೊಂದು ಪ್ರಮುಖ ಕಾರಣ ಆಗಿತ್ತು. ಹಾಗೆಯೇ ಇನ್ನೊಂದು ಮುಖ್ಯವಾದಂತಹ ಕಾರಣ ಗೆರಿಲ್ಲಾ ವಾರ್ಫೇರ್. ಅಲ್ಲಿನ ಒಂದು ಮಹಾರಾಷ್ಟ್ರದ ಭೌಗೋಳಿಕ ಪರಿಸರ, ನಾನು ಈಗಾಗಲೇ ಹೇಳಿದಂತೆ ಪರ್ವತಗಳು, ಬೆಟ್ಟಗುಡ್ಡಗಳಿಂದ ಆವೃತ ಆಗಿದ್ದರಿಂದಾಗಿ ಆ ಬೆಟ್ಟಗುಡ್ಡ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಂಥ ಜನರು, ಗುಡ್ಡಗಾಡು ಜನರು, ಮಾವಳಿಗರು ಅನ್ನುವಂಥ ಗುಡ್ಡಗಾಡು ಜನರು ಈ ಗೆರಿಲ್ಲಾ ಯುದ್ಧ ಮತ್ತು ಪರ್ವತ ಯುದ್ಧಗಳಲ್ಲಿ ಸಾಕಷ್ಟು ಪಳಗಿದ್ದಂಥ ಜನರಾಗಿದೆ. ಯಾಕೆ ಅಂತ ಹೇಳಿದ್ರೆ ಆ ಗೆರಿಲ್ಲಾ ವಾರ್ಫೇರ್ ಆ ಒಂದು ಪರಿಸರದಲ್ಲಿಯೇ, ಆ ಒಂದು ಎನ್ವಿರಾನ್ಮೆಂಟಲ್ಲೇ ಅದು ಸಕ್ಸಸ್ ಆಗೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈಗ ಹೊರಗಿನ ಶತ್ರು ದಾಳಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಪರ್ವತಗಳನ್ನು ದಾಟಿ ಬರಬೇಕಾಗಿತ್ತು. ಆಗ ಅಲ್ಲಿನ ಗುಡ್ಡಗಾಡು ಜನರು ಏನು ಮಾಡ್ತಾಯಿದ್ರು, ಪರ್ವತಗಳ ಭಾಗದಲ್ಲಿ, ಬೆಟ್ಟಗುಡ್ಡಗಳ ಭಾಗದಲ್ಲಿ ಬಚ್ಚಿಟ್ಕೊಂಡಿದ್ದು ಸಡನ್ ಅಟ್ಯಾಕನ್ನು ಶತ್ರುಗಳ ಮೇಲೆ ಮಾಡ್ತಾಯಿದ್ರು. ಇದೇ ಗೆರಿಲ್ಲಾ ವಾರ್ಫೇರ್. ಈ ಗೆರಿಲ್ಲಾ ವಾರ್ಫೇರ್ ಅಲ್ಲಿನ ಮಾವಳಿಗರಲ್ಲಿ ಪಳಗಿದ್ದರಿಂದಾಗಿ ಅವರು ಹೊರಗಿನ ಶತ್ರುಗಳಿಂದ ಸುಲಭವಾಗಿ ಆ ಪ್ರದೇಶವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಯಿತು. ಇದು ಮುಂದೆ ಆ ಗೆರಿಲ್ಲಾ ಯುದ್ಧ ತಂತ್ರ ಅಲ್ಲಿನ ಜನರಲ್ಲಿ
ಇದ್ದದ್ದು ಮುಂದೆ ಶಿವಾಜಿ ನೇತೃತ್ವದಲ್ಲಿ ಮರಾಠ ರಾಜ್ಯ ಅಸ್ತಿತ್ವಕ್ಕೆ ಬರೋದಕ್ಕೆ ಕಾರಣ ಆಯಿತು. ಯಾಕೆಂದರೆ ಶಿವಾಜಿಯ ಸೈನ್ಯ ಬಹಳ ಕಡಿಮೆ ಇತ್ತು. ಬಹಳ ಕಡಿಮೆ ಇದ್ರೂ ಅವನೊಂದು ಸಾಮ್ರಾಜ್ಯವನ್ನು ಹೇಗೆ ಸ್ಥಾಪನೆ ಮಾಡ್ದ ಅಂದರೆ, ಆ ಮಾವಳಿ ಜನಾಂಗ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಪಳಗಿದ್ದದ್ದೇ ಅವನೊಂದು ಮರಾಠ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಕಾರಣ ಆಯಿತು. ಹಾಗಾಗಿ ಮರಾಠಿಗರ ಹೇಳಿಕೆಯಲ್ಲಿ ಮರಾಠ ರಾಜ್ಯದ ಉಗಮದಲ್ಲಿ ಗೆರಿಲ್ಲಾ ಯುದ್ಧ ತಂತ್ರವೂ ಸಹ ಒಂದು ಕಾರಣ ಅಂಥೇಳಿ ಪರಿಗಣಿಸ್ಬೋದು. ದೆನ್ ಅದರ್ ಒನ್ ಈಸ್ ಟ್ರೈನಿಂಗ್ ಇನ್ ದ ಹಾರ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್. ಮರಾಠ ಲೀಡರ್ಸ್, ಮರಾಠ ಮುಖಂಡರುಗಳು ಈಗಾಗಲೇ ಸಾಕಷ್ಟು ಆಡಳಿತದಲ್ಲಿ ತರಬೇತಿಯನ್ನು ಹೊಂದಿದ್ರು. ಈಗ ದಕ್ಷಿಣ ಭಾರತದಲ್ಲಿ ಇದ್ದಂತಹ ಅಹಮದ್ ನಗರದ ಸುಲ್ತಾನರು, ಬಿಜಾಪುರದ ಸುಲ್ತಾನರು, ದೆನ್ ಗೋಲ್ಕೊಂಡ ಸುಲ್ತಾನರು, ಹೀಗೆ ಶಾಹಿ ಸುಲ್ತಾನರ ಬಳಿ ಅನೇಕ ಮರಾಠ ಮುಖಂಡರುಗಳು ವಿವಿಧ ಉನ್ನತ ಹುದ್ದೆಗಳನ್ನು ಪಡ್ಕೊಂಡಿದ್ರು. ಸರದಾರರಾಗಿ, ಜಾಗೀರ್ದಾರರಾಗಿ ಸೇವೆಯನ್ನು ಸಲ್ಲಿಸಿ ಸಾಕಷ್ಟು ಆಡಳಿತದ ಅನುಭವವನ್ನು ಪಡ್ಕೊಂಡಿದ್ರು. ಫಾರ್ ಎಕ್ಸಾಂಪಲ್, ಶಿವಾಜಿಯ ತಂದೆ ಶಹಜಿ ಬಿಜಾಪುರದ ಸುಲ್ತಾನನ ಆಸ್ಥಾನದಲ್ಲಿ ಒಂದು ಉನ್ನತ ಹುದ್ದೆಯನ್ನು ಪಡ್ಕೊಂಡಿದ್ದ. ಆತನಿಗೆ ಪೂನಾ ಮತ್ತು ಬೆಂಗಳೂರು ಜಹಗೀರುಗಳಾಗಿ ಸಿಕ್ಕಿದ್ವು. ಅಲ್ಲಿನ ಆಡಳಿತವನ್ನು ನಿರ್ವಹಿಸಿದಂಥ ಅನುಭವ ಅವನಿಗಿತ್ತು. ಅದೇ ರೀತಿಯ ಅನುಭವ ಶಿವಾಜಿಗೂ ಇತ್ತು. ಯಾಕೆಂದರೆ ಅವನು ಪೂನಾದ ಜಾಗೀರ್ದಾರನಾಗಿದ್ದ. ತನ್ನ ತಂದೆಯ ಜಾಗೀರ್ ಆದಂಥ ಪೂನಾದ ಆಡಳಿತವನ್ನು ಅವನೇ ನಿರ್ವಹಣೆ ಮಾಡ್ತಾ ಇದ್ದ. ಸೊ ಹಾಗಾಗಿ ಈ ಒಂದು ಮರಾಠ ಮುಖಂಡರು ವಿವಿಧ ಹುದ್ದೆಗಳಲ್ಲಿ ಈಗ ಆಲ್ರೆಡಿ ಆಡಳಿತಾತ್ಮಕ ತರಬೇತಿಯನ್ನು ಪಡ್ಕೊಂಡಿದ್ದದ್ದು ಇವರು ಮುಂದೆ ಮರಾಠ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ, ಯಶಸ್ವಿ ಆಡಳಿತವನ್ನು ನಡೆಸೋದಕ್ಕೆ ಸಾಕಷ್ಟು ಅವ್ರಿಗೆ ಸಹಾಯಕ ಆಯಿತು ಅಂತೇಳಿ ನಾವು ಪರಿಗಣಿಸ್ಬೋದು. ಮತ್ತೊಂದು ಪ್ರಮುಖವಾದಂತಹ ಅಂಶ ಏನಪ್ಪ ಅಂತ ಹೇಳಿದ್ರೆ, ಮರಾಠರ ಏಳಿಗೆಗೆ ಕಾರಣವಾದ ಅಂಶಗಳಲ್ಲಿ ಅನ್ಸ್ಟೇಬಲ್ ಪೊಲಿಟಿಕಲ್ ಕಂಡೀಷನ್ ಆಫ್ ದ ಸೌತ್ ಇಂಡಿಯಾ. ದಕ್ಷಿಣ ಭಾರತದ ಒಂದು ರಾಜಕೀಯ ಸ್ಥಿತಿಗತಿಗಳು, ಅನ್ಸ್ಟೇಬಲ್ ಕಂಡೀಷನ್, ಅಸ್ಥಿರ ರಾಜಕೀಯ ಪರಿಸ್ಥಿತಿ ಮತ್ತೊಂದು ಪ್ರಮುಖವಾದಂತಹ ಕಾರಣ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ, ದಕ್ಷಿಣ ಭಾರತದಲ್ಲಿ ಶಾಹಿ ರಾಜ್ಯಗಳಿದ್ವು. ಯಾವ್ಯಾವ ಶಾಹಿರ? ಗೋಲ್ಕೊಂಡ, ಅಹಮದ್ ನಗರ ಮತ್ತು ಬೆರಾರ್, ಬಿಜಾಪುರ, ಈ ಶಾಹಿ ರಾಜ್ಯಗಳಿದ್ವು. ಶಾಹಿ ರಾಜ್ಯಗಳ ನಡುವೆ ನಿರಂತರ ಯುದ್ಧಗಳು ನಡೀತಾ ಇತ್ತು. ಇದರ ಜೊತೆಗೆ ಮೊಘಲರ ದಾಳಿ ದಕ್ಷಿಣದ ಮೇಲೆ ನಿರಂತರವಾಗಿ ನಡೀತಾ ಇತ್ತು. ಇಂತಹ ರಾಜಕೀಯ ಅನೈಕ್ಯತೆ, ಅರಾಜಕತೆ, ಅಸ್ಥಿರತೆ ಶಿವಾಜಿ ಮರಾಠ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಪೂರಕವಾದವು ಅಂತೇಳಿ ನಾವು ಪರಿಗಣಿಸಬಹುದು. ಮತ್ತೊಂದು ಪ್ರಮುಖವಾದಂತಹ ಅಂಶ ಏನಪ್ಪ ಅಂತ ಹೇಳಿದ್ರೆ, ಶಿವಾಜಿಯ ವ್ಯಕ್ತಿತ್ವ. ಶಿವಾಜಿ ಕೇವಲ ಮರಾಠ ರಾಜ್ಯದ ಸ್ಥಾಪಕ ಮಾತ್ರ ಅಲ್ಲ, ಆತ ಜೀನಿಯಸ್ ಕನ್ಸ್ಟ್ರಕ್ಟಿವ್ ಅಂತೇಳಿ ಆತನನ್ನು ನಾವು ಪರಿಗಣಿಸ್ಬೋದು. ಅವನೊಬ್ಬ ಮರಾಠ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದ ಮಾತ್ರ ಅಲ್ಲದೆ ಉತ್ತಮ ಆಡಳಿತಗಾರನಾಗಿದ್ದ, ಉತ್ತಮ ನಿರ್ಮಾಣಗಾರನಾಗಿದ್ದ ಅಂಥೇಳಿ ಶಿವಾಜಿಯನ್ನು ನಾವು ಪರಿಗಣಿಸ್ಬೋದು. ಮತ್ತು ಅವನ ಒಂದು ಶ್ರಮಜೀವನ, ಅವನ ತಾಯಿ, ಅವನ ಗುರು ಅವನ ಮೇಲೆ ಬೀರಿದಂಥ ಪ್ರಭಾವ, ಅವರು ಕಲಿಸಿದಂಥ ಒಂದು ಸಂಸ್ಕಾರ, ಮತ್ತು ಪ್ರಾಚೀನ ಭಾರತದ ಹೋರಾಟಗಾರರ ಕಥೆಗಳನ್ನು ಅವನು ಕೇಳಿ ತಿಳ್ಕೊಂಡಿದ್ದದ್ದು, ಇವೆಲ್ಲವೂ ಸಹ ಅವನು ಒಂದು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ, ಮುಂದೆ ಮರಾಠ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಅವನಿಗೆ ಪೂರಕವಾದವು ಅಂತೇಳಿ ಪರಿಗಣಿಸಬಹುದು. ಸೊ ಹೀಗೆ ಹಲವಾರು ಅಂಶಗಳು ಮರಾಠ ರಾಜ್ಯ ಅಸ್ತಿತ್ವಕ್ಕೆ ಬರೋದಕ್ಕೆ ಶಿವಾಜಿಯ ನೇತೃತ್ವದಲ್ಲಿ ಈ ಮೇಲಿನ ಎಲ್ಲ ಅಂಶಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣ ಆಗಿರೋದನ್ನು ನಾವು ಕಾಣಬಹುದು. ಇಲ್ಲಿ ಶಿವಾಜಿ ಮರಾಠ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಪ್ರಮುಖವಾಗಿ 4 ಪ್ರಮುಖ ವಿರೋಧಿಗಳು ಇದ್ದರು. ಆ ಮರಾಠ ಸಾಮ್ರಾಜ್ಯವನ್ನು ಕಟ್ಟಬೇಕು ಅನ್ನೋ ಪರಿಸರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ. ಫಾರ್ ಎಕ್ಸಾಂಪಲ್, ಮುಘಲ್ ಎಂಪೈರ್, ಔರಂಗಜೇಬನ ನೇತೃತ್ವದ ಮೊಘಲ್ ಸಾಮ್ರಾಜ್ಯ, ಮತ್ತು ಬಿಜಾಪುರ ಅಸ್ತಿತ್ವದಲ್ಲಿತ್ತು. ಮತ್ತೊಂದೆಡೆ ಪೋರ್ಚುಗೀಸರು ವ್ಯಾಪಾರದಲ್ಲಿ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಹವಣಿಸ್ತಾ ಇದ್ರು. ಮತ್ತೊಂದು ಕಡೆ ಜಾಂಜಿರಾದ ಅಬಿಸಿನಿಯನ್ನರು. ಈ 4 ಮೈಟಿ ಪವರ್ಸ್ ಏನಿದೆ, ಇವರುಗಳನ್ನು ಅವನು ಎದುರಿಸಬೇಕಾಗಿತ್ತು. ಇವ್ರನ್ನೆಲ್ಲವನ್ನು ಎದುರಿಸಿ ಆತ ಸಕ್ಸಸ್ಫುಲ್ ಹಿಂದೂ ಎಂಪೈರನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಬಟ್ ಶಿವಾಜಿ ಅದನ್ನು ಸಾಧಿಸುವಲ್ಲಿ ಯಶಸ್ವಿ ಆಗ್ತಾನೆ. ಆತನ ಒಂದು ಬಹುದೊಡ್ಡ ಕನಸು
ಹಿಂದೂ ಪದ ಪಾದಶಾಹಿ, ಹಿಂದೂ ಸ್ವರಾಜ್ಯವನ್ನು ಕಟ್ಟಬೇಕು ಅನ್ನುವಂತಹ ಆತನ ಮಹತ್ವಾಕಾಂಕ್ಷೆಯನ್ನು ಆತ ಈಡೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾನೆ. ಆ ಮಹತ್ವಾಕಾಂಕ್ಷೆ ಈಡೇರೋದಕ್ಕೆ ಈ ಮೇಲಿನ ಎಲ್ಲ ಅಂಶಗಳು ಪೂರಕವಾಗಿದ್ದದ್ದನ್ನು ನಾವು ಕಾಣಬಹುದು. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಮರಾಠರ ಏಳಿಗೆಗೆ ಕಾರಣವಾದ ಅಂಶಗಳೇನು, ಏನೆಲ್ಲ ಅಂಶಗಳು ಕಾರಣವಾದವು ಅನ್ನೋದ್ರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಧನ್ಯವಾದಗಳು.